ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಭಾಗ 17. ತಂದೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದ ಕ್ಷಮ ಹಣದ ನಿರೀಕ್ಷೆಯಲ್ಲಿ ಮನೆಯವರ ಆಗಮನವನ್ನು ಎದುರು ನೋಡುತ್ತಿದ್ದಳು. ಕೆಲವು ಸಮಯಗಳ ನಂತರ ಹಣದ ಚೀಲ ಹಿಡಿದು ಆಸ್ಪತ್ರೆಗೆ ಬಂದ ಶ್ಯಾಮಲ ದಾರಿಯಲ್ಲಿ ಸಿಕ್ಕ ಕೆಲವು ನರ್ಸ್ಗಳನ್ನು ವಿಚಾರಿಸಿಕೊಂಡು ಕ್ಷಮಾಳ ಬಳಿಗೆ ಬಂದಿದ್ದರು. ಗಂಡನಿಗೆ ಆಪರೇಷನ್ ಮಾಡಬೇಕೆಂಬ ವಿಷಯ ತಿಳಿದು ಅದಾಗಲೇ ಅವರ ಕಣ್ಣುಗಳು ದುಃಖದಿಂದ ಕೆಂಪಾಗಿದ್ದವು. ಮಗಳನ್ನು ನೋಡುತ್ತಲೇ ಮನಸ್ಸಿನಲ್ಲಿ ಹುದುಗಿದ್ದ ದುಃಖ ಉಮ್ಮಳಿಸಿ ಬಂತು. ಮಗಳನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅಮ್ಮ, ನೀವು ಗಾಬರಿ ಆಗ್ಬೇಡಿ, ಅಪ್ಪಯ್ಯನಿಗೆ ಎಂತ ಸಹ ಆಗುದಿಲ್ಲ, ಡಾಕ್ಟರ್ ಒಳಗಿದ್ದಾರೆ, ಎಲ್ಲವೂ ಒಳ್ಳೆಯದೇ ಆಗ್ತದೆ ಎಂದು ಶ್ಯಾಮಲಾರನ್ನು ಸಂತೈಸಿದ ಕ್ಷಮ ಅಮ್ಮನ ಕೈಯಿಂದ ಹಣ ತೆಗೆದುಕೊಂಡು ತಾನೇ ಕೂಡಿಸಿಟ್ಟಿದ್ದ ಹಣವನ್ನು ಮತ್ತೊಮ್ಮೆ ಎಣಿಸಿದಳು. 3-4 ಬಾರಿ ಎಣಿಸಿದರೂ ತಾನು ಕೂಡಿಸಿಟ್ಟಿದ್ದಕ್ಕಿಂತ 5,000 ಹಣ ಕಡಿಮೆಯೇ ಬರುತ್ತಿತ್ತು. ಓ, ಅಮ್ಮ ಆಸ್ಪತ್ರೆಗೆ ಬರೋ ಅವಸರದಲ್ಲಿ ಉಳಿದ ಹಣವನ್ನು ಮನೆಯಲ್ಲಿಯೇ ಬಿಟ್ಟು ಬಂದಿರಬಹುದು. ಸದ್ಯಕ್ಕೆ 15,000ವಾದರೂ ಕೈನಲ್ಲಿ ಉಂಟು. ಆಪರೇಷನ್ಗೆ ಒಟ್ಟು ಎಷ್ಟು ಖರ್ಚಾಗ್ತದೋ ಏನೋ. ಮನಸ್ಸಿನಲ್ಲಿ ದುಃಖವಿದ್ದರೂ ಅದನ್ನು ತೋರ್ಪಡಿಸದೆ ಧೈರ್ಯವಂತಳಂತೆ ನಟಿಸುತ್ತಾ ಹಣವನ್ನು ಚೀಲದೊಳಗೆ ಇರಿಸಿದಳು. ಅವಳನ್ನೇ ವಿರಕ್ತ ಭಾವದಿಂದ ನೋಡುತ್ತಿದ್ದ ಶ್ಯಾಮಲ, ಮಗಳೇ, ಅದು ಎಂದು ತಡವರಿಸಿದರು. ಏನಾಯ್ತು ಅಮ್ಮ? ಗಾಂಭೀರ್ಯದಿಂದ ಕೇಳಿದಳು. ಕ್ಷಮ, ಇದರಲ್ಲಿ ಕೇವಲ 15,000 ಮಾತ್ರ ಇರೋದು. ಮೊನ್ನೆ ನಿನ್ನ ತಮ್ಮನಿಗೆ ಸ್ಕೂಲ್ ಫೀಸ್ ಕಟ್ಬೇಕಿತ್ತಂತೆ. ನಾನು ಎಷ್ಟೇ ಬೇಡ ಅಂದ್ರು ನಿನ್ನ ತಂದೆನೇ ಇದರಿಂದ 5,000 ತೆಗೆದಿದ್ರು. ಅವಳದ್ದು ಹೇಗೋ BA ಮುಗೀತು, ಇನ್ನು ಮದುವೆ ಮಾಡಿ ಕಳಿಸೋದಷ್ಟೇ ತಾನೆ. ಆಗ ನೋಡಿದ್ರಾಯ್ತು ಅಂತ ಉದಾಸೀನತೆಯಿಂದ ಮಾತನಾಡಿದ್ರು. ಅವಳು ಹಗಲು ರಾತ್ರಿ ಕಷ್ಟಪಟ್ಟು ರಜೆಯಲ್ಲಿ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಅಂತ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದಾಳೆ. ಇದನ್ನು ಕೂಡ ಲಪಟಾಯಿಸ್ತೀರಲ್ಲ ಅಂತ ಎಷ್ಟು ಹೇಳಿದ್ರು ನನ್ನನ್ನೇ ಬೈದು ಸುಮ್ಮನಾಗಿಸಿದ್ರು. ನನ್ಗೂ ನಿನ್ನ ಬಳಿ ಸತ್ಯವನ್ನು ಹೇಳೋ ಧೈರ್ಯ ಬರಲಿಲ್ಲ. ಸತ್ಯ ಹೇಳಿದ್ರೆ ನಿನ್ಗೆ ಖಂಡಿತ ಬೇಸರವಾಗ್ತಾ ಇತ್ತು. ಆ ನಿನ್ನ ಬೇಸರದ ಮುಖವನ್ನು ನನಗೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಇಷ್ಟು ದಿನ ಏನನ್ನು ಹೇಳಿರಲಿಲ್ಲ. ಆದ್ರೆ ಶ್ಯಾಮಲಾರ ಧ್ವನಿ ಗದ್ಗದಿತವಾಯಿತು. ತನಗೆ ಹೇಳದೆಯೇ ತನ್ನ ತಂದೆ ಪರ್ಸಿನಿಂದ ಹಣ ತೆಗೆದಿದ್ದಾರೆ ಎಂಬ ವಿಷಯ ಅವಳನ್ನು ಅಷ್ಟಾಗಿ ನೋಯಿಸದಿದ್ದರೂ, ಇನ್ನು ಮುಂದಕ್ಕೂ ತಾನು ಓದಬೇಕೆಂಬ ಇಚ್ಛೆ ಹೊಂದಿದ್ದೇನೆ ಎಂದು ತಿಳಿದಿದ್ದರೂ ಈ ರೀತಿ ಮಾತನಾಡಿದ್ದಾರಲ್ಲ ಎಂದು ಅವಳ ಮನಸ್ಸಿಗೆ ಬಹಳವೇ ಘಾಸಿಯಾಯಿತು. ಪರವಾಗಿಲ್ಲ ಅಮ್ಮ, ನನಗೇನು ಬೇಸರವಿಲ್ಲ. ನಾನು ಕೂಡ ಅದನ್ನು ನನ್ನ ವಿದ್ಯಾಭ್ಯಾಸಕ್ಕಾಗಿಯೇ ಬಳಸಿಕೊಳ್ಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಅದು ನನ್ನ ತಮ್ಮನ ಓದಿಗೆ ಉಪಯೋಗ ಆದದ್ದು ನನಗೂ ಸಂತೋಷವೇ. ಸದ್ಯಕ್ಕೆ ಇಷ್ಟಾದರೂ ಉಳಿದಿದೆಯಲ್ಲ. ಉಗುಳು ನುಂಗಿ ನಿಟ್ಟುಸಿರು ಬಿಟ್ಟಳು. ಶ್ಯಾಮಲಾರಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಆಪರೇಷನ್ ಥಿಯೇಟರ್ನ ಒಳಗೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಗಂಡನ ಮುಖದರ್ಶನಕ್ಕಾಗಿಯೇ ಎದುರು ನೋಡುತ್ತಿದ್ದರು. ಡಾಕ್ಟರ್ ರಮೇಶ್ ಆಪರೇಷನ್ ಥಿಯೇಟರ್ ಒಳಗೆ ಹೋಗಿ ಸುಮಾರು ಅರ್ಧ ತಾಸು ಕಳೆದಿತ್ತು. ರಮೇಶ್ನ ಬರುವಿಕೆಗಾಗಿಯೇ ಕಾಯುತ್ತಾ ಆಪರೇಷನ್ ಥಿಯೇಟರ್ನ ಬಾಗಿಲ ಬಳಿ ಶತಪಥ ತಿರುಗುತ್ತಿದ್ದ ಕ್ಷಮ ಅವನು ಹೊರ ಬಂದೊಡನೆ, ಸರ್, ಅಪ್ಪಯ್ಯ ಹೇಗಿದ್ದಾರೆ? ನೀವು ಆಪರೇಷನ್ಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಲೇ ಇಲ್ವಲ್ಲ? ಈಗಲೇ ಹೇಳಿದ್ರೆ ನಾವು ಹೇಗಾದ್ರೂ ಮಾಡಿ ಹಣವನ್ನು ಹೊಂದಿಸ್ತೇವೆ ಎಂದು ವಿನಯದಿಂದ ಕೈ ಜೋಡಿಸಿದಳು. ನೋಡಿ ಕ್ಷಮ, ಇದು ಧರ್ಮದ ಆಸ್ಪತ್ರೆ ಅಲ್ಲದಿದ್ರೂ ಅಷ್ಟೇನು ಖರ್ಚು ಇರೋದಿಲ್ಲ. ಡಾಕ್ಟರ್ ಫೀಸ್ ಅಂತ ನೀವು ನನಗೆ ಒಂದು ನಯಾ ಪೈಸೆಯೂ ಕೊಡುವ ಅಗತ್ಯವಿಲ್ಲ. ನಮ್ಮ ನಂಜುಂಡಯ್ಯನವರು ಇಲ್ಲೇ ಇದ್ದಾರಲ್ಲ, ಅವರನ್ನೇ ಕೇಳಿ. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ನನ್ನ ಫೀಸ್ ಅಂತ ಯಾರ ಬಳಿಯೂ ಹಣವನ್ನು ತೆಗೆದುಕೊಂಡಿಲ್ಲ. ಆದ್ರೆ ಅದೊಂದನ್ನು ಹೊರತುಪಡಿಸಿ ಆಪರೇಷನ್ಗೆ ಎಷ್ಟು ಖರ್ಚಾಗ್ತದೋ ಅದನ್ನು ತೆಗೆದುಕೊಳ್ಳೇಬೇಕಾಗ್ತದೆ. ನಿಮ್ಮ ತಂದೆಗೆ 2 ಕಾಲುಗಳು ಫ್ರಾಕ್ಚರ್ ಆಗಿರೋದ್ರಿಂದ 2 ಕಾಲುಗಳನ್ನು ಕತ್ತರಿಸಿ ಮರದ ಕಾಲುಗಳನ್ನು ಅಳವಡಿಸಬೇಕಾಗ್ತದೆ. ಅದಕ್ಕಾಗಿ 60,000 ರಿಸೆಪ್ಷನಿಸ್ಟ್ನ ಬಳಿ ಕಟ್ಟಿಬಿಡಿ ಎಂದವನ ಮಾತುಗಳು ಕ್ಷಮಾಳನ್ನು ನಿಂತಲ್ಲಿಯೇ ಪಾತಾಳಕ್ಕೆ ಕುಸಿಯುವಂತೆ ಮಾಡಿತು. 60,000? ಕ್ಷಮ, ಅಷ್ಟೊಂದು ಹಣವನ್ನು ಎಲ್ಲಿಂದ ತರ್ತೀಯಮ್ಮ? ಮೂಕ ವಿಸ್ಮಿತರಾಗಿ ಮಗಳನ್ನೇ ನೋಡುತ್ತಿದ್ದ ಶ್ಯಾಮಲ ಅವಳ ಪರಿಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲಿಯೇ ಮರುಕಪಟ್ಟರು. ಅಮ್ಮ, ನೀವೆಂತ ಸಹ ಯೋಚನೆ ಮಾಡಬೇಡಿ. ಹಣದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ನೀವು ಹೇಳಿದಷ್ಟು ಹಣವನ್ನು ಕಟ್ತೇನೆ. ಆದರೆ ಈಗ ನನ್ನ ಬಳಿ 15,000 ಉಂಟು. ಮಿಕ್ಕ ಹಣಕ್ಕೆ ಸ್ವಲ್ಪ ಸಮಯಾವಕಾಶ ಕೊಟ್ರೆ ಆದಷ್ಟು ಬೇಗ ತಂದು ಕೊಡ್ತೇನೆ ಎಂದು ಅಂಗಲಾಚಿದಳು. ಇಟ್ಸ್ ಓಕೆ ಕ್ಷಮಾ ಅವರೇ,
ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅದನ್ನು ರಿಸೆಪ್ಷನಿಸ್ಟ್ನ ಬಳಿ ಕಟ್ಟಿ ಬನ್ನಿ. ಉಳಿದದ್ದನ್ನು ಇನ್ನು 2 ದಿನಗಳ ಒಳಗೆ ಕಟ್ಟಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ರಮೇಶ್ನ ಮಾತುಗಳಿಂದ ಕ್ಷಮಾಳಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಯಿತು. ನಿಮ್ಮಿಂದ ಬಹಳ ಉಪಕಾರವಾಯಿತು ಸರ್ ಎಂದು ಕೃತಜ್ಞತೆ ಸಲ್ಲಿಸಿದವಳು ಇನ್ನೇನು ರಿಸೆಪ್ಷನ್ನತ್ತ ನಡೆಯುತ್ತಿದ್ದಂತೆ ಅವಳನ್ನು ತಡೆದ ರಮೇಶ್, ಮಿಸ್ ಕ್ಷಮಾ, ನಾನು ಬಂದದ್ದೇ ಬೇರೆ ವಿಷಯ ಮಾತನಾಡಲಿಕ್ಕೆ. ಅಷ್ಟರಲ್ಲಿ ಈ ಹಣದ ವಿಷಯ ಅಡ್ಡ ಬಂತು. ಆಕ್ಸಿಡೆಂಟ್ನಿಂದ ನಿಮ್ಮ ತಂದೆಗೆ ಬಹಳಷ್ಟು ಬ್ಲಡ್ ಲಾಸ್ ಆಗಿದೆ. ಈಗಾಗಲೇ ಅವರಿಗೆ 1 ಬಾಟಲ್ ಬ್ಲಡ್ ಕೊಡ್ತಾ ಇದ್ದೇವೆ. ಇನ್ನೂ 1 ಬಾಟಲ್ ಬ್ಲಡ್ನ ಅವಶ್ಯಕತೆ ಉಂಟು. ಅರ್ಜೆಂಟ್ ಅವರಿಗೆ ಬ್ಲಡ್ ಕೊಡದೇ ಇದ್ರೆ ನಾವು ಸರ್ಜರಿ ಮಾಡಿ ಕೂಡ ಏನೂ ಪ್ರಯೋಜನ ಇಲ್ಲದ ಹಾಗೆ ಆಗ್ತದೆ. ನಮ್ಮ ಬ್ಲಡ್ ಬ್ಯಾಂಕಲ್ಲಿ ನಿಮ್ಮ ತಂದೆಗೆ ಹೊಂದುವಂತಹ ಬ್ಲಡ್ ಸ್ಟಾಕ್ ಇಲ್ಲ. ದಯವಿಟ್ಟು ಬೇಗ ಬ್ಲಡ್ನ ವ್ಯವಸ್ಥೆ ಮಾಡಿ. ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೇವೆ ಎಂದನು. ಕ್ಷಮಾ ಒಂದು ಕ್ಷಣವೂ ಯೋಚಿಸದೆ, ಸರ್, ನನ್ನದು ಕೂಡ O ಪಾಸಿಟಿವ್ ಎಂದಳು. ಹೋ, ಹಾಗಾದ್ರೆ ಒಳ್ಳೇದೇ ಆಯ್ತು. ಬನ್ನಿ ಒಮ್ಮೆ ಚೆಕ್ ಮಾಡಿ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ತೇವೆ ಎಂದ ರಮೇಶ್ ನರ್ಸ್ ಒಬ್ಬರೊಡನೆ ಅವಳನ್ನು ಕಳುಹಿಸಿ ಬ್ಲಡ್ ಪಡೆಯುವಂತೆ ತಿಳಿಸಿದರು. ಕೆಲವು ನಿಮಿಷಗಳಲ್ಲಿಯೇ ರಾಜಾರಾಯರ ಚಿಕಿತ್ಸೆ ಪ್ರಾರಂಭವಾಯಿತು. ಜೀವವನ್ನು ಕೈಯಲ್ಲಿ ಹಿಡಿದು ಆಸ್ಪತ್ರೆಯ ಆವರಣದಲ್ಲಿದ್ದ ಗಣೇಶನ ವಿಗ್ರಹದ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದ ಶ್ಯಾಮಲಾರ ಹರಕೆ ಕಡೆಗೂ ಫಲಿಸಿತ್ತು. ಸತತ 5 ಗಂಟೆಗಳ ತರುವಾಯ ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಡಾಕ್ಟರ್ ರಮೇಶ್ ಹೇಳಿದ ವಿಷಯ ಕೇಳಿ ಅಮ್ಮ ಮಗಳಿಬ್ಬರು ಸಂತೋಷಗೊಂಡರು. ಆಪರೇಷನ್ ಸಕ್ಸಸ್. ಈಗ ಅವರನ್ನು ಐಸಿಯುನಲ್ಲಿ ಇರಿಸಿದ್ದೇವೆ. ಐಸಿಯುನ ಒಳಗೆ ಪೇಷಂಟ್ನ ನೋಡ್ಲಿಕ್ಕೆ ಯಾರನ್ನು ಅಲೋ ಮಾಡೋದಿಲ್ಲ. ಆಫ್ಟರ್ 1 ಅವರ್ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ, ಆಗ ಹೋಗಿ ನೋಡಬಹುದು. ಈಗ ಯಾರಾದರೂ ಒಬ್ಬರು ಒಳಗೆ ಹೋಗಿ ಅವರಿಗೆ ಕುಡಿಲಿಕ್ಕೆ ಎಂತಾದ್ರೂ ತಂದು ಕೊಡಿ ಎಂದು ಡಾಕ್ಟರ್ ರಮೇಶ್ ತನ್ನ ಕ್ಯಾಬಿನ್ ಅತ್ತ ಹೆಜ್ಜೆ ಹಾಕಿದನು. ಒಂದು ಕಡೆ ಯಾವುದೇ ತೊಂದರೆ ಇಲ್ಲದೆ ಚಿಕಿತ್ಸೆ ಫಲಕಾರಿಯಾದ ವಿಷಯ ಕ್ಷಮಾಳ ಮನಸ್ಸಿಗೆ ಸಂತಸ ನೀಡಿದ್ದರೂ ಮತ್ತೊಂದೆಡೆ ಮುಂದೆ ಹಣದ ವ್ಯವಸ್ಥೆ ಹೇಗೆ ಮಾಡಬೇಕೆಂದು ತಿಳಿಯದೆ ಮನಸ್ಸಿನಲ್ಲಿಯೇ ಒದ್ದಾಡುತ್ತಿದ್ದಳು. ಇತ್ತ ತುಂಬಾ ತಡರಾತ್ರಿ ಆದ್ದರಿಂದ ಮನೆಯಲ್ಲಿ ತಮ್ಮ ತಂಗಿ ಇಬ್ಬರೇ ಇರುವುದನ್ನು ನೆನೆದು ಶ್ಯಾಮಲಾರಿಗೆ ಮನೆಗೆ ಹೋಗುವಂತೆ ತಿಳಿಸಿದಳು. ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದ ಗಂಡನ ಮುಖವನ್ನು 1 ಬಾರಿಯಾದರೂ ನೋಡುವವರೆಗೂ ಶ್ಯಾಮಲಾರಿಗೆ ಸಮಾಧಾನವಿರಲಿಲ್ಲ. ಮಗಳ ಮಾತಿನಂತೆ ಅವರೇ ಐಸಿಯುನ ಒಳ ನಡೆದರು. ರಾಜಾರಾಯರ 2 ಕಾಲುಗಳಿಗೂ ಬ್ಯಾಂಡೇಜ್ ಸುತ್ತಲಾಗಿತ್ತು. ಬಿದ್ದ ರಭಸಕ್ಕೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಅವುಗಳಿಗೆಲ್ಲ ಔಷಧಿ ಹಚ್ಚಿ ಬಿಳಿಯ ಬಟ್ಟೆಯಿಂದ ಕಟ್ಟಲಾಗಿತ್ತು. ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ದರ್ಪ, ಅಹಂಕಾರ, ಗತ್ತು, ಗಾಂಭೀರ್ಯದ ಮುಖವನ್ನಷ್ಟೇ ನೋಡಿದ್ದ ಶ್ಯಾಮಲಾರಿಗೆ ರಾಜರಾಯರ ಸೋತ ಮುಖವನ್ನು ನೋಡಲು ಕಷ್ಟವೆನಿಸಿತು. ಕೊನೆಯದಾಗಿ ಗಂಡನ ನಿರ್ಭಾವುಕ ಮುಖವನ್ನೊಮ್ಮೆ ಕಣ್ತುಂಬಿಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದೆ ಹೊರಬಂದರು. ಶ್ಯಾಮಲಾರನ್ನು ಕ್ಷಮಾ ಸಮಾಧಾನ ಪಡಿಸುತ್ತಿದ್ದರೆ ಧೈರ್ಯಗೆಟ್ಟು ನಿಂತಿದ್ದ ಮಗಳ ನಿಸ್ತೇಜ ಕಣ್ಣುಗಳನ್ನೇ ದಿಟ್ಟಿಸಿದ ಶ್ಯಾಮಲಾ, ಮಗಳೇ, ನಿನ್ನ ತಂದೆಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್ ಹೇಳಿದ ಸಮಯಕ್ಕೆ ಇನ್ನೂ ಕೆಲವು ನಿಮಿಷಗಳು ಬಾಕಿ ಇವೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಏನೋ ಕೊಡಿಸ್ದೆ, ಆದ್ರೆ ಬಾಕಿ ಕೊಡಬೇಕಾದ ಹಣದ ವ್ಯವಸ್ಥೆ ಹೇಗ್ ಮಾಡ್ತೀಯಾ ಎಂದು ಕಳವಳಗೊಂಡರು. ಅಮ್ಮ, ನೀವು ಹಣದ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಆಗಲೇ ಹೇಳಿದೆನಲ್ಲ. ಅಪ್ಪಯ್ಯನಿಗೆ ಪ್ರಜ್ಞೆ ಬರ್ಲಿಕ್ಕೆ ಅರ್ಧ ಗಂಟೆಯ ಮೇಲೆ ಆಗಬಹುದು ಅನಿಸ್ತದೆ. ಈಗಾಗಲೇ ತುಂಬಾ ಕತ್ತಲಾಗಿದೆ. ನೀವು ಮನೆಗೆ ಹೊರಡಿ. ನಾನು ಅಪ್ಪಯ್ಯನಿಗೆ ಪ್ರಜ್ಞೆ ಬಂದ ನಂತರ ಕುಡಿಲಿಕ್ಕೆ ಎಂತಾದ್ರೂ ತಂದು ಕೊಡ್ತೇನೆ. ಮುಖ್ಯವಾದ ವಿಷಯವೇನಾದ್ರೂ ಇದ್ರೆ ಅಂಕಲ್ಗೆ ಕರೆ ಮಾಡ್ತೇನೆ ಎಂದು ಕೈಯಲ್ಲಿ ಇದ್ದ ಚಿಲ್ಲರೆ ಕಾಸನ್ನು ನಂಜುಂಡಯ್ಯನವರಿಗೆ ನೀಡಿದಳು. ಯಾಕಮ್ಮ, ನಾನು ಅಷ್ಟು ಬೇಗ ದೂರದವನಾಗಿ ಬಿಟ್ಟೆನಾ? ಆಪರೇಷನ್ಗೆ ಖರ್ಚಾದ ಹಣವನ್ನು ಕೊಡುವಷ್ಟು ಸಿರಿವಂತನಲ್ಲದೆ ಹೋದರೂ ಆಟೋಗೆ ಕೊಡ್ಲಿಕ್ಕೆ ನನ್ನ ಬಳಿ ಹಣ ಉಂಟು. ವಾರದ ಹಿಂದೆಯಷ್ಟೇ ಮೊದಲ ಮಗನ ಮದುವೆ ಮಾಡಿ ಕೈ ಬರಿದು ಮಾಡಿಕೊಂಡಿದ್ದೇನೆ. ನನ್ನ ಬಳಿ ಹಣ ಇದ್ದಿದ್ದರೆ ಖಂಡಿತವಾಗಿಯೂ ಕೊಡ್ತಾ ಇದ್ದೆ. ರಾಜಾರಾಯನ ಜೊತೆ ಒಬ್ಬಳೇ ಇರ್ತೀಯಾ? ಏನಾದರೂ ತೊಂದರೆಯಾದ್ರೆ ಅಥವಾ ನಿನ್ನೊಬ್ಬಳಿಗೆ ಇಲ್ಲಿ ಕಷ್ಟವಾದ್ರೆ ಒಂದು ಕರೆ ಮಾಡು. ತಕ್ಷಣ ನಾನಿಲ್ಲಿ ಹಾಜರಿರ್ತೇನೆ. ಒಬ್ಬಳೇ ಇದ್ದೇನೆ ಅಂತ ಧೈರ್ಯ ಕಳೆದುಕೊಳ್ಬೇಡ. ನಿನ್ನ ಜೊತೆ ನಾವೆಲ್ಲರೂ ಇದ್ದೇವೆ, ಜೋಪಾನ ಎಂದು ಧೈರ್ಯದ ಮಾತುಗಳನ್ನಾಡಿದ ನಂಜುಂಡಯ್ಯನವರು ಮುಂದೆ ನಡೆದರೆ, ಮಗಳೇ, ಹೋಗಿ ಬರ್ತೀನಿ. ಮನೆಯಲ್ಲಿರೋ ಆ ನನ್ನ ಮಕ್ಕಳಿಬ್ರು ಸರಿಯಾಗಿದ್ದಿದ್ರೆ ನಾನು ಮನೆಗೋಗೋ ಅನಿವಾರ್ಯತೆಯೇ ಇರಲಿಲ್ಲ. ಎಷ್ಟೇ ದೊಡ್ಡವರಾದ್ರೂ ಇನ್ನೂ ಕೂಡ ಚಿಕ್ಕ ಮಕ್ಕಳಂತೆ ಜಗಳ ಆಡೋದನ್ನು ಬಿಟ್ಟಿಲ್ಲ.
ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಜಗಳಾಡಿ ಏನಾದ್ರೂ ಅನಾಹುತ ಮಾಡಿಕೊಂಡ್ರೆ ಅನ್ನೋ ಭಯ. ಬೆಳಗ್ಗೆ ತಿಂಡಿ ತಗೊಂಡ್ ಬೇಗ ಬಂದ್ಬಿಡ್ತೀನಿ ಎಂದ ಶ್ಯಾಮಲ ಅಳುತ್ತಲೇ ನಂಜುಂಡಯ್ಯನವರನ್ನು ಹಿಂಬಾಲಿಸಿದರು. ಕೆಲವು ನಿಮಿಷಗಳ ನಂತರ ಕ್ಷಮ ಹಣ್ಣಿನ ರಸವನ್ನು ತೆಗೆದುಕೊಂಡು ICU ಒಳ ನಡೆದಳು. ಅಪ್ಪನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅವಳಿಗೆ ದುಃಖ ಉಮ್ಮಣಿಸಿ ಬಂತು. ತಾನಿರುವ ಜಾಗವನ್ನು ನೆನೆದು ತನ್ನ ಕಣ್ಣೀರಿಗೆ ಬಲವಂತವಾಗಿ ತಡೆಯೊಡ್ಡಿದಳು. ಇಷ್ಟರವರೆಗೂ ಜೀವಂತ ಶವದಂತೆ ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದ ರಾಜಾರಾಯರಿಗೆ ಆಗಷ್ಟೇ ಪ್ರಜ್ಞೆ ಬಂದಿತ್ತು. ತನ್ನ ಮುಖವನ್ನು ಕಂಡೊಡನೆ ಅಪ್ಪಯ್ಯ ತನಗೆ ಬೈಗುಳದ ಸುರಿಮಳೆಯನ್ನೇ ಸುರಿಸುವರೆಂದು ಮೊದಲೇ ತಿಳಿದಿದ್ದ ಕ್ಷಮ ಅದಾವುದಕ್ಕೂ ಅಂಜದೆ ಭಂಡ ಧೈರ್ಯ ಮಾಡಿಕೊಂಡು ರಾಜಾರಾಯರಿದ್ದ ಹಾಸಿಗೆಯ ಬಳಿ ಬಂದು ನಿಂತಳು. ಈಗಲಾದರೂ ರಾಜಾರಾಯರಿಗೆ ಮಗಳ ಮೇಲಿರುವ ಕೋಪ ಕಡಿಮೆಯಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಕಥೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.